ಕಂದಮ್ಮ ಹೇಗಿದೀಯಾ? ಚೆನ್ನಾಗಿದೀಯಾ ಅನ್ಕೋತೀನಿ. ನೀವು ಮನ್ಸಾರೆ ಪ್ರೀತಿ ಮಾಡಿರ್ತೀರಾ, ಮರೆಯೋಕ್ಕಾಗ್ತಿಲ್ಲ ಅಲ್ವಾ? ಕಂದಮ್ಮ, ನಿನ್ನ ಮನ್ಸಿನ ಭಾರನ ಸ್ವಲ್ಪನಾದರೂ ಕಡಿಮೆ ಮಾಡೋಣ ಅಂತಾನೆ ನಾನು ಬಂದಿದ್ದೀನಿ. ನನ್ನ ಜೊತೆ ಹೇಳ್ಕೊ, ನಾನಿದ್ದೀನಿ ನಿನ್ನ ಜೊತೆ. ಕಂದಮ್ಮ, ನಾವು ಪ್ರೀತಿ ಮಾಡಿದವ್ರನ್ನ ಎಷ್ಟೇ ಸಾರಿ ನಾವು ಮರಿಬೇಕು ಅಂತ ಡಿಸೈಡ್ ಮಾಡಿದ್ರು ನಮ್ಮ ಮನಸ್ಸು ಕೇಳೋದಿಲ್ಲ ಅಲ್ವಾ? ಕಂದಮ್ಮ, ರಾತ್ರಿ ಮಲಗೋ ಮುಂಚೆ ಅವ್ರ ನೆನಪುಗಳು ಶುರುವಾಗುತ್ತೆ. ಬೆಳಿಗ್ಗೆ ಎದ್ದ ಕೂಡಲೇ ಅವ್ರ ಮುಖ ನೆನಪಾಗುತ್ತೆ. ನಮ್ಮ ದಿನ ಶುರುವಾಗೋದು ಕೂಡ ಅವರಿಲ್ಲದ ಖಾಲಿತನದಿಂದಲೇ ಅಲ್ವಾ? ಅವರು ಈಗ ನಮ್ಮ ಜೀವನದಲ್ಲಿ, ನಮ್ಮ ಲೈಫಲ್ಲಿ ಇಲ್ಲ ಅಂತ ನಮ್ಮ ತಲೆಗೆ ಗೊತ್ತು. ಆದರೆ ನಮ್ಮ ಹೃದಯ ಮಾತ್ರ ಇನ್ನೂ ಅಕ್ಸೆಪ್ಟ್ ಮಾಡಿಲ್ಲ. ಕಂದಮ್ಮ, ನಾವು ಫೋನ್ ಓಪನ್ ಮಾಡಿದ್ರೆ ಅವ್ರ ಮೆಸೇಜ್ ಇರೋದಿಲ್ಲ ಅಂತ ಗೊತ್ತಿರುತ್ತೆ. ಆದರೆ ನಾವು ಪದೇ ಪದೇ ಚೆಕ್ ಮಾಡ್ತಾ ಇರ್ತೀವಿ. ಕಂದಮ್ಮ, ಹಳೆ ಚಾಟು ಮೆಸೇಜು ಡಿಲೀಟ್ ಮಾಡಿದ್ರು ಕೂಡ ಅವ್ರ ನೆನಪು ಮಾತ್ರ ಡಿಲೀಟ್ ಆಗಲ್ಲ. ಹಾಗೆಯೇ ಫೋಟೋ ಡಿಲೀಟ್ ಮಾಡಿದ್ರು ಕೂಡ ಅವ್ರ ನೆನಪು ನಮ್ಮ ಮೈಂಡಿಂದ ಹೋಗಲ್ಲ ಅಲ್ವಾ? ಕಂದಮ್ಮ, ನಮಗೆ ರಾತ್ರಿ ಮಲಗೋಕೆ ಮುಂಚೆ ಅವ್ರ ನೆನಪುಗಳು ಕಾಡೋಕೆ ಶುರುವಾಗುತ್ತೆ. ಹಾಗೆಯೇ ಬೆಳಿಗ್ಗೆ ಎದ್ದ ಕೂಡಲೇ ಅವ್ರ ಮುಖ ನೆನಪಾಗುತ್ತೆ. ಅವ್ರಿಲ್ಲದ ಖಾಲಿತನವೇ ನಮ್ಮ ದಿನದ ಮೊದಲು ನೋವಾಗುತ್ತೆ ಅಲ್ವಾ ನಮಗೆ? ನಮ್ಮ ಮನಸ್ಸು ಪದೇ ಪದೇ ಹೇಳ್ತಾ ಇರುತ್ತೆ ಇದು ಮುಗ್ದೋಗಿದೆ ಅಂತ. ಆದರೆ ನಮ್ಮ ಹೃದಯ ಹೇಳುತ್ತೆ ಇದು ಇನ್ನೂ ಇರಬಹುದೇನೋ ಅಂತ ಹೇಳ್ತಾ ಇರುತ್ತೆ. ಇದು ನಮ್ಮ ತಪ್ಪಲ್ಲ ಕಂದಮ್ಮ, ನಮ್ಮ ಮನಸ್ಸು ನಿಜವಾದ ಪ್ರೀತಿ ಮಾಡಿರೋ ತಪ್ಪು. ಕಂದಮ್ಮ, ಇದನ್ನು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಸ್ನೇಹಿತರಿಗೆ ಇದನ್ನು ಹೇಳಿದ್ರೆ ಅವ್ರು ಹೇಳ್ತಾರೆ ಇದನ್ನ ಅಟ್ಯಾಚ್ಮೆಂಟ್ ಅಂತಾರೆ. ಆದರೆ ಇದು ಹೇಳಬೇಕಾದ್ರೆ ಇದು ಅಟ್ಯಾಚ್ಮೆಂಟ್ ಅಲ್ಲ, ಇದು ಮನಸಾರೆ ಇಷ್ಟಪಟ್ಟ ಪ್ರೀತಿ. ನಮ್ಮ ಮೆಸೇಜ್ಗೆ ಅವರಿಂದ ಯಾವುದೇ ರಿಪ್ಲೈ ಬರಲ್ಲ ಅಂತ ಗೊತ್ತಿದ್ದು ನಾವು ಪದೇ ಪದೇ ಮೆಸೇಜ್ ಚೆಕ್ ಮಾಡ್ತಾ ಇರ್ತೀವಿ. ಹಾಗೆಯೇ ಅವರಿಂದ ಯಾವುದೇ ಕಾಲ್ ಬರಲ್ಲ ಅಂತ ಗೊತ್ತಿದ್ರೂ ರಿಂಗ್ ಸೌಂಡ್ನ ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಿ. ಇದು ವೀಕ್ನೆಸ್ ಅಲ್ಲ, ಇದು ಒಂದು ಹಾಬಿ. ನಮ್ಮ ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ತಾ ಪದೇ ಪದೇ ನಾವೇ ಅಡ್ಜಸ್ಟ್ ಮಾಡ್ಕೋತಾ ಇರ್ತೀವಿ. ಆದರೆ ಪ್ರೀತಿ ಅಡ್ಜಸ್ಟ್ ಅಲ್ಲ. ಸೈಲೆನ್ಸ್ ಅನ್ನೋ ವರ್ಡು ಎಷ್ಟು ನೋವು ಕೊಡುತ್ತೆ ಅಂದರೆ, ಶೂಟ್ ಮಾಡಿದ ನೋವಿಗಿಂತ ಅವರಿಂದ ಯಾವುದೇ ರಿಪ್ಲೈ ಇಲ್ಲದೆ ಸೈಲೆಂಟಾಗಿದ್ದರೆ ಜಾಸ್ತಿ ನೋವು ಕೊಡುತ್ತೆ. ಕಂದಮ್ಮ, ನಿನ್ನ ಮನಸ್ಸಲ್ಲೇ ಒಂದು ಪ್ರಶ್ನೆ ಕಾಡೋಕೆ ಶುರುವಾಗುತ್ತೆ. ಅವರೆಲ್ಲನೂ ಮರೆತು ಮೂವ್ ಆನ್ ಆದರು, ಆದರೆ ನಾನು ಯಾಕೆ ಹೀಗೆ ವೀಕ್ ಆಗಿದ್ದೀನಿ? ಈ ಪ್ರಶ್ನೆ ನಿನ್ನನ್ನು ಪದೇ ಪದೇ ತುಂಬ ನೋಯಿಸುತ್ತೆ. ನೀನು ರಿಲೇಷನ್ ಕಟ್ಟಿದ್ರು, ಅವರು ಬೇರೆ ಆಪ್ಷನ್ ಇಟ್ಕೊಂಡು ಹೊರಟೋದ್ರು. ನೀನು ನಿಜವಾದ ಪ್ರೀತಿ ಕೊಟ್ಟೆ ಅವ್ರಿಗೆ, ಆದರೆ ಅವರು ಟೈಮ್ ಪಾಸ್ ಮಾಡಿದ್ರು. ಆದರೆ ಇಲ್ಲಿ ಸೋತವ್ನು ನೀನಲ್ಲ, ನಿನ್ನ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ದೇ ಇರೋರು. ಕಂದಮ್ಮ, ರಿಪ್ಲೈ ಬರೆದ ಮೆಸೇಜ್ಗೆ ರೆಸ್ಪೆಕ್ಟ್ ಕೊಡಬೇಡ. ಹಾಗೆಯೇ ಲೇಟ್ ರಿಪ್ಲೈಗೆ ಇಂಪಾರ್ಟೆಂಟ್ ಕೂಡ ಕೊಡಬೇಡ. ಅವರು ಸೈಲೆಂಟ್ ಆಗಿರೋದೇ ನಿನ್ನೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅಂತ ನೀನು ಅಕ್ಸೆಪ್ಟ್ ಮಾಡು. ಒಬ್ಬ ವ್ಯಕ್ತಿ ನಿಮ್ಮ ಲೈಫಿಂದ ಬಿಟ್ಟು ಹೋದ್ರು ಅಂದರೆ ಅವರಿಗೆ ಜಾಗ ಇರಲಿಲ್ಲ ಅಂತಲ್ಲ ಅರ್ಥ. ಕಂದಮ್ಮ, ಇವತ್ತು ನೀನು ಹಳೆ ನೆನಪುಗಳನ್ನೆಲ್ಲ ಮರೆಯಲಾಗ್ತಿಲ್ಲ ಅಂತ ಅಳ್ತಾ ಇದೀಯ. ಆದರೆ ನಾಳೆ ಮುಂದೊಂದು ದಿನ ನಿನಗೆ ಅರ್ಥ ಆಗುತ್ತೆ, ನಾನು ಅಷ್ಟು ಪ್ರೀತಿಸೋಕೆ ಯೋಗ್ಯನಾಗಿದ್ದೆ ಅಂತ ಹೆಮ್ಮೆಯಿಂದ ನೀನೇ ಹೇಳ್ತೀಯ. ಮನ್ಸಾರೆ ಪ್ರೀತಿ ಮಾಡಿದವ್ರನ್ನ ಮರೆಯೋಕ್ಕಾಗ್ತಿಲ್ಲ ಅಂತಂದರೆ ಅದು ನಿನ್ನ ತಪ್ಪಲ್ಲ. ಆ ವ್ಯಕ್ತಿನ ನೀನು ತುಂಬ ಹಚ್ಕೊಬಿಟ್ಟಿದೀಯ. ಅವ್ರನ್ನ ಮರೆಯೋಕ್ಕೆ ಟ್ರೈ ಮಾಡು. ನಿನ್ನ ಮುಂದೆ ನಿನ್ನ ಜೀವನ ಇದೆ. ನೀನು ಚೆನ್ನಾಗಿದ್ರೆ ಬೇರೆ ಎಲ್ಲ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಸಮಾಧಾನ ಆಯಿತು ಅನ್ನೋದಾದರೆ ಒಂದು ಲೈಕ್ ಮಾಡಿ. ಈ ಥರನೇ ನಿಮ್ಮ ಫ್ರೆಂಡು ನೋವಲ್ಲಿದ್ದರೆ ಶೇರ್ ಮಾಡಿ. ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ.